ಕಳೆದ ವರ್ಷ ದಸರಾ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಶಾಸಕರ ದಂಡು ಕಟ್ಟಿಕೊಂಡು ವಿಶೇಷ ಬಸ್ ಮೂಲಕವಾಗಿ ಮೈಸೂರು ನೋಡೋದಕ್ಕೆ ಹೋಗುವಂಥದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆಗ ಅದಕ್ಕೆ ರೆಡ್ ಸಿಗ್ನಲ್ ತೋರಿಸಿದ್ದು ಕಾಂಗ್ರೆಸ್ನ ಹೈಕಮಾಂಡ್. ಆದರೆ ಇವತ್ತು ಸಿಂಗಲ್ ಆಗಿ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಂಥ ಸತೀಶ್ ಜಾರಕಿಹೊಳಿ ಅಲ್ಲೇ ಶಾಸಕರ ದಂಡು ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಶಾಸಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದು ಸಿಎಂ ತವರಲ್ಲೇ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತಹ ತಂತ್ರಗಾರಿಕೆ ಯಾವ ಸ್ವರೂಪದ್ದು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿಸಿದೆ. ಸಿದ್ದರಾಮಯ್ಯ ತವರಲ್ಲಿ ಬೆಳಗಾವಿ ಸಾಹುಕಾರ್, ಸಿಎಂ ಆಪ್ತನ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಗೌಪ್ಯ ಸಭೆ. ಮುಡಾ ಕೇಸ್ನಲ್ಲಿ ಯಾವಾಗ ಸಿದ್ದರಾಮಯ್ಯ ಆರೋಪಿಯಾದ್ರೋ, ಮುಡಾ ಪ್ರಕರಣದಲ್ಲಿ ಯಾವಾಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಡ್ತೋ, ಮುಡಾ ಪ್ರಕರಣದಲ್ಲಿ ಯಾವಾಗ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಅಲುಗಾಡೋಕ್ ಶುರುವಾಯ್ತೋ ಆಗಿಂದಲೂ ಹೆಚ್ಚು ಸಭೆ ನಡೆಸ್ತಿರೋದು ಅಂದ್ರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಕೇಸ್ ಶುರುವಾದಾಗಿನಿಂದ ಹತ್ರತ್ರ 3 ಸಲ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ರಹಸ್ಯವಾಗಿ ಭೇಟಿ ನೀಡಿದ್ರು. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರು. ಬೆಂಗಳೂರಲ್ಲೂ ಸಚಿವ ಪರಮೇಶ್ವರ್ ಮಹದೇವಪ್ಪನವರ ಜೊತೆ 3 ಸಲ ಮೀಟಿಂಗ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಪ್ರತ್ಯೇಕವಾಗಿ 2-3 ಸಲ ಮೀಟ್ ಮಾಡಿದ್ರು. ಇದೆಲ್ಲದರ ಮಧ್ಯೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋ ಕೂಗುಗಳು ಬೆಳಗಾವಿಯಿಂದ ಬೆಂಗಳೂರಿನವರೆಗೂ ಸತೀಶ್ ಜಾರಕಿಹೊಳಿ ಆಪ್ತಬಣ ಹೇಳ್ತಾನೆ ಬರ್ತಿದೆ. ಈಗ ಇದೇ ಲೋಕೋಪಯೋಗಿ ಸಚಿವ ಸಿದ್ದರಾಮಯ್ಯ ಆಪ್ತ ವಲಯದ ನಾಯಕ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ತವರು ಮೈಸೂರಲ್ಲಿ ಸಿಎಂ ಆಪ್ತರ ಜೊತೆ ರಹಸ್ಯ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಜೆಡಿಎಸ್ನಲ್ಲಿದ್ದಾಗಲೂ ಜೊತೆಗಿದ್ದ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದಾಗಲೂ ಜೊತೆಗೆ ಬಂದವರು. ಇದೇ ಸತೀಶ್ ಜಾರಕಿಹೊಳಿ ಈಗ ಮೈಸೂರು ಪ್ರವಾಸದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಕಾಂಗ್ರೆಸ್ ಮುಖಂಡರ ಮನೆ ಮನೆಗೆ ಭೇಟಿ ನೀಡಿದ್ದಾರೆ. ಮೊದಲಿಗೆ ಸುಣ್ಣದಕೆರೆಯ ಪಾಲಿಕೆ ಕೈ ಸದಸ್ಯ ಲೋಕೇಶ್ ಪಿಯ ಮನೆಗೆ ಭೇಟಿ ನೀಡಿ ತಿಂಡಿ ಸೇವಿಸಿದ್ರು. ಆಮೇಲೆ ಎಚ್.ಡಿ. ಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದೂರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆಮೇಲೆ ಮೈಸೂರಿನ ಕೆಜಿ ಕೊಪ್ಪಲಿನ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ ಮನೆಗೆ ಭೇಟಿ ನೀಡಿದ್ರು. ಇದೇ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್ ಕೂಡ ಹರೀಶ್ ಮನೆಯಲ್ಲಿ ಹಾಜರಿದ್ರು. ಇಷ್ಟಕ್ಕೆ ಸುಮ್ಮನಾಗಿಲ್ಲ ಸತೀಶ್ ಜಾರಕಿಹೊಳಿ. ಹುಣಸೂರು ಕ್ಷೇತ್ರದ ಮಾಜಿ ಶಾಸಕ ಮಂಜುನಾಥ್ರನ್ನ ಭೇಟಿಯಾಗಿ ಮಾತನಾಡಿದ್ರು. ಸಿದ್ದರಾಮಯ್ಯ ಆಪ್ತರನ್ನೆಲ್ಲ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ ಕೊನೆಗೆ ಮಾಧ್ಯಮಗಳ ಎದುರು ಕೂತ್ರು. ಆಗ ಸತೀಶ್ ಜಾರಕಿಹೊಳಿ ಕೊಟ್ಟ ಹೇಳಿಕೆಗಳು ಸಿಎಂ ಬದಲಾವಣೆ ಬಗ್ಗೆ ಆಗ್ತಿರೋ ಚರ್ಚೆಗಳಿಗೆ ರೆಕ್ಕೆ ಪುಕ್ಕ ಬಂದಂತಾಗಿತ್ತು. ಈಗ 4 ದಿನ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತಾವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತೈತೆ. ಆಗಲ್ಲ ಅಂತ ಹೇಳಿಕ್ಕಾಗಲ್ಲ. ಇರ್ತಾರೆ, ಅವರು ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಅಷ್ಟು ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ ಅಷ್ಟೇ. 5 ವರ್ಷ ಇರ್ತಾರೆ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ, ಅಷ್ಟು ಮಾತ್ರ ಹೇಳಬಲ್ಲ. ಅದನ್ನ ಹೈಕಮಾಂಡ್ ಹೇಳ್ಬೇಕು. ನಾ ಹೆಂಗೆ ಹೇಳಿಕ್ ನಾನಲ್ಲ. ಅದು ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ತಿಳಿದಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ಪವರ್ ಗೇಮ್ ಪಾಲಿಟಿಕ್ಸ್ ಕಾಂಗ್ರೆಸ್ ಒಳಗೆ ಸಂಚಲನ ಎಬ್ಬಿಸಿದೆ. ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ರೀತಿ ಭಾಸವಾಗ್ತಿದೆ ನಡೆಯುತ್ತಿರುವ ಬೆಳವಣಿಗೆಗಳು. ಉಪಮುಖ್ಯಮಂತ್ರಿಗಳು ಏನೂ ಆಗೋದಿಲ್ಲ ಅಂತಿದ್ದಾರೆ. ಗೃಹ ಸಚಿವರು ಬೇರೆ ಅರ್ಥ ಕಲ್ಪಿಸಬೇಡಿ ಅಂತಾರೆ. ಕಂದಾಯ ಸಚಿವರು ಮಾತ್ರ ಅವರವರ ಆಸೆ ಅವರವರಿಗೆ ಬಿಟ್ಟಿದ್ದು ಅಂತ ಒಗಟಿನ ಉತ್ತರ ಕೊಡ್ತಾರೆ. ಯಾವ ಬದಲಾವಣೆನೂ ಆಗುವುದಿಲ್ಲ. ಅದೆಲ್ಲ ಬೇರೆ ವಿಚಾರ ರೀ. ನಮ್ಮ ಸರ್ಕಾರ ಇರ್ತದೆ, ಸಿಎಂ ಇರ್ತಾರೆ. ದಲಿತ ಕಾರ್ಯಕ್ರಮ, ದಲಿತ ಸಮಾವೇಶ ಥರ ಏನೋ ಮಾಡಿದ್ರು ತುಮಕೂರಲ್ಲಿ. ಅಲ್ಲಿ ಕೂಗಿದ್ರು. ಅವ್ರು ಕೂಗಿದಾದ್ಮೇಲೆ ಅವ್ರು ನೇರವಾಗಿ ನನ್ನ ಹತ್ರ ಬಂದರು. ಅಲ್ಲಿ ನಾವಿಬ್ಬರು ಕೂತ್ಕೊಂಡು ಊಟ ಮಾಡಿ ಆಮೇಲೆ ಅವ್ರು ಹೋದ್ರಪ್ಪ. ಅದಕ್ಕೇನು ಅರ್ಥ ಕಲ್ಪಿಸೋದು ಅಗತ್ಯ ಇಲ್ಲ. ಯಾರು ಅವರವರ ಆಸೆ, ಅವರವರ ಪ್ರಯತ್ನ, ಅದು ಅವರವರಿಗೆ ಬಿಟ್ಟಂಥದ್ದು. ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ.
ಕಾಂಗ್ರೆಸ್ ಪಕ್ಷದೊಳಗೆ ಆಗ್ತಿರೋ ದಿನಕ್ಕೊಂದು ಬೆಳವಣಿಗೆಗಳನ್ನ ಬಿಜೆಪಿ ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತಿದೆ. ಅದರಲ್ಲೂ ಸಿಎಂ ಬದಲಾವಣೆಯಾಗುತ್ತೆ ಅಂತ ಭವಿಷ್ಯ ಹೇಳ್ತಿರೋ ಬಿಜೆಪಿಗೆ ಈಗ ಸತೀಶ್ ಜಾರಕಿಹೊಳಿ ಅವರ ಸೀಕ್ರೆಟ್ ಸಭೆಗಳು ಅಸ್ತ್ರವಾಗಿವೆ. ಅದಕ್ಕೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ. ಪ್ರಮಾಣ ವಚನ ಸ್ವೀಕರಿಸುವ ಪತ್ರವನ್ನ ಕಿಸೆಯಲ್ಲಿಟ್ಟುಕೊಂಡು ಓಡಾಡುತ್ತಿರುವ ಆ ದಿನಗಳ ಸಿಡಿ ಮಾಸ್ಟರ್ ಡಿಕೆ ಶಿವಕುಮಾರ್ ಅವರಿಗೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಗುನ್ನ ಇಟ್ಟಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಹಾಕೊಂಡು ಪೋಸ್ ಕೊಟ್ಟು ಬೆಂಗಳೂರಿನಲ್ಲಿ ಬಿಟ್ಟಿ ಪ್ರಚಾರ ಪಡೆಯುವುದಿಲ್ಲ, ಯಾರಿಗೂ ಹೆದರುವುದಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ಸಿಎಂ ಆಸೆಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ದಸರಾ ನಂತರ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡದಿದ್ರೂ ಹೈಕಮಾಂಡ್ ಕುರ್ಚಿಯಿಂದ ಇಳಿಸುವುದು ಪಕ್ಕಾ ಆಗಿದೆ. ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ನಾಯಕರ ನಡುವೆ ಕುರ್ಚಿಗಾಗಿ ಕಾಳಗ ಶುರುವಾಗಿದೆ ಅಂತ ಪೋಸ್ಟ್ ಹಾಕಿದೆ. ಬಿಜೆಪಿ ಅವರು ಏನಾದರೂ ಹೇಳಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಬೆಳವಣಿಗೆಗಳಾಗಲಿ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸೋ ಜೊತೆಗೆ ಸಿಎಂ ಕುರ್ಚಿ ಮತ್ತು ದಲಿತ ನಾಯಕತ್ವದ ವಿಷಯದಲ್ಲಿ ಲಾಬಿ ಮಾಡುತ್ತಿದ್ದಾರೆ ಅನ್ನೋದು ಸುದ್ದಿ. ಆಯ್ಕೆ 1, ಸಿದ್ದರಾಮಯ್ಯ ರಾಜೀನಾಮೆ ಪಡೆಯದಂತೆ ಹೈಕಮಾಂಡ್ಗೆ ಒತ್ತಡ ಹಾಕೋದು. ಆಯ್ಕೆ 2, ಸಿದ್ದರಾಮಯ್ಯ ಪರವಾಗಿ ಶಾಸಕರ ಬಲ ಪ್ರದರ್ಶನವನ್ನ ಸಜ್ಜುಗೊಳಿಸೋದು. ಆಯ್ಕೆ 3, ಸಿದ್ದರಾಮಯ್ಯರೇ ಇರಬೇಕು, ಇಲ್ಲ ಅಂದ್ರೆ ದಲಿತ ನಾಯಕನನ್ನ ಸಿಎಂ ಮಾಡಬೇಕು ಅನ್ನೋದು. ಆಯ್ಕೆ 4, ನಾನು ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ, ಸ್ವಂತ ಹಣ ಖರ್ಚು ಮಾಡುತ್ತಿದ್ದೀನಿ ಅಂತ ಸಂದೇಶ ಕೊಡೋದು. ಆಯ್ಕೆ 5, ಸಿದ್ದರಾಮಯ್ಯ ಆಪ್ತರ ಬೆಂಬಲ ಪಡೆದು ಅಗತ್ಯ ಬಿದ್ದಾಗ ಉನ್ನತ ಸ್ಥಾನಮಾನಕ್ಕೆ ಚೆಕ್ಮೇಟ್ ಇಡೋ ಲೆಕ್ಕಾಚಾರನೂ ಇದೆ ಅನ್ನೋದು ಮೂಲಗಳ ಮಾಹಿತಿ. ಏನೇ ಆಗಲಿ, ಸತೀಶ್ ಜಾರಕಿಹೊಳಿಯವರು ಒಂದೊಂದು ಹೆಜ್ಜೆಯನ್ನು ನಿಗೂಢವಾಗಿ ಇಡುತ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಿಸುತ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.